ಒಂದು ರಾಷ್ಟ್ರೀಯ ಪಕ್ಷ, ಆಡಳಿತದಲ್ಲಿರೋ ಪಕ್ಷ ಕೇವಲ 7% ವೋಟ್ ಶೇರ್ ತಗೊಳ್ಳುತ್ತೆ. ಇದು ಹೇಗೆ ಸಾಧ್ಯ? ಇದು ಬರೀ ರಾಮನಗರದ ಕಥೆಯಲ್ಲ, ಇದು ಆಡಳಿತಕ್ಕೆ ಹಿಡಿದ ಕೈಗನ್ನಡಿ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ನಾವು ವ್ಯಕ್ತಿಗಳನ್ನಲ್ಲ, ಬದಲಿಗೆ ವ್ಯವಸ್ಥೆಯನ್ನು ನೋಡೋಣ. ಮತದಾರರ ನಿರೀಕ್ಷೆ ಏನಾಗಿತ್ತು? ಆಡಳಿತ ಅದಕ್ಕೆ ಹೇಗೆ ಸ್ಪಂದಿಸ್ತು? ಇದನ್ನ ಆಳವಾಗಿ ನೋಡೋಣ. ನೋಡಿ ಈ ಸಂಖ್ಯೆಯನ್ನ, 7.07%. ಅಂದ್ರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ, ರಾಜ್ಯದಲ್ಲೂ ಅಧಿಕಾರದಲ್ಲಿದ್ದ ಒಂದು ಪಕ್ಷಕ್ಕೆ ಒಂದು ಪ್ರಮುಖ ಕ್ಷೇತ್ರದಲ್ಲಿ ಸಿಂಗಲ್ ಡಿಜಿಟ್ ವೋಟ್ ಶೇರ್. ಇದು ಸುಮ್ಮನೆ ಸೋಲಲ್ಲ, ಇದೊಂದು ಬಹಳ ಸ್ಪಷ್ಟವಾದ ರಾಜಕೀಯ ಸಂಕೇತ. ಯಾಕೆ ಹೀಗಾಯಿತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಹಾಗಾದ್ರೆ ಈ ದೊಡ್ಡ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ಉತ್ತರ ಎಲ್ಲೋ ದೆಹಲಿಯಲ್ಲಿಲ್ಲ, ಅದು ರಾಮನಗರದ ಮಣ್ಣಿನಲ್ಲೇ ಇದೆ. ಆ ಕ್ಷೇತ್ರದ ನಿಜವಾದ ವಾಸ್ತವ ಅರ್ಥ ಆಗ್ಬೇಕು ಅಂದ್ರೆ ನಾವು ಅಲ್ಲಿನ ಜನರ ದಿನನಿತ್ಯದ ಬದುಕಿನೊಳಗೆ ಇಳಿಬೇಕು. ಅವರ ಜೀವನ ಹೇಗಿದೆ, ಅವರ ಸವಾಲುಗಳೇನು, ಅವರ ಕನಸುಗಳೇನು, ಇದನ್ನ ತಿಳಿಯುವುದು ಬಹಳ ಮುಖ್ಯ. ಸರಿ, ನಮ್ಮ ವಿಶ್ಲೇಷಣೆಯ ಮೊದಲ ಭಾಗಕ್ಕೆ ಹೋಗೋಣ. ನಾವಿದಕ್ಕೆ ಮಣ್ಣಿನ ಧ್ವನಿ ಅಂತ ಕರಿತೀವಿ. ಅಂದ್ರೆ ರಾಮನಗರದ ನಿಜವಾದ ಸ್ಥಿತಿ ಏನು, ಅಲ್ಲಿನ ಜನರ ಜೀವನ ಹೇಗಿದೆ, ಅವರ ಆದ್ಯತೆಗಳೇನು, ಅವರ ಸಮಸ್ಯೆಗಳೇನು. ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಯಾವುದೇ ವಿಶ್ಲೇಷಣೆಯ ಮೊದಲ ಮತ್ತು ಅತ್ಯಂತ ಪ್ರಮುಖ ಹೆಜ್ಜೆ. ರಾಮನಗರದ ರಾಜಕೀಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಈ ನಂಬರ್ ನೋಡಬೇಕು. ಈ ಕ್ಷೇತ್ರ ಮುಕ್ಕಾಲು ಭಾಗ ಅಂದ್ರೆ 75% ಗ್ರಾಮೀಣ. ಇದರ ಅರ್ಥ ಏನು ಅಂದ್ರೆ ಇಲ್ಲಿನ ಜನರ ಬದುಕು ಮಣ್ಣಿನ ಜೊತೆ, ಕೃಷಿ ಜೊತೆ ಬೆಸೆದುಕೊಂಡಿದೆ. ಇಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರೀಯ ವಿಚಾರಗಳಿಗಿಂತ ನೀರು, ರಸ್ತೆ, ಸ್ಥಳೀಯ ಕೆಲಸದಂಥ ವಿಷಯಗಳೇ ಹೆಚ್ಚು ಮುಖ್ಯ. ಮತದಾರರ ತೀರ್ಪನ್ನು ನಿರ್ಧರಿಸೋದೇ ಈ ಗ್ರಾಮೀಣ ವಾಸ್ತವ. ಇಲ್ಲೊಂದು ಆಳವಾದ ಸತ್ಯ ಇದೆ ನೋಡಿ, ನಗರ ಮತ್ತು ಹಳ್ಳಿಗಳ ನಡುವಿನ ಸಾಕ್ಷರತೆಯ ವ್ಯತ್ಯಾಸ. ಇದು ಬರೀ ಓದು ಬರಹದ ವ್ಯತ್ಯಾಸ ಅಲ್ಲ, ಇದು ಅವಕಾಶಗಳ ವ್ಯತ್ಯಾಸ, ಸರ್ಕಾರಿ ಯೋಜನೆಗಳ ಮಾಹಿತಿ ತಲುಪೋದ್ರಲ್ಲಿರೋ ವ್ಯತ್ಯಾಸ. ಕೊನೆಗೆ ಇದೇ ವ್ಯತ್ಯಾಸ ಆಡಳಿತಕ್ಕೂ ಜನರಿಗೂ ನಡುವಿನ ಸಂಪರ್ಕವನ್ನೇ ಕಟ್ ಮಾಡುತ್ತೆ. ಇಲ್ಲಿನ ಜನರ ಜೀವನ, ಅದು ರೇಷ್ಮೆ ಗೂಡಿನ ಜೊತೆ, ಮಾವಿನ ಹಣ್ಣಿನ ಸೀಸನ್ ಜೊತೆ, ಮಳೆಗಾಗಿ ಕಾಯೋ ಭೂಮಿ ಜೊತೆ ನೇರವಾಗಿ ಬೆಸೆದುಕೊಂಡಿದೆ. ಅವ್ರಿಗೆ ಆಕಾಶದಿಂದ ನಕ್ಷತ್ರ ತಂದುಕೊಡೋ ಭರವಸೆಗಳು ಬೇಕಿಲ್ಲ. ಬದಲಿಗೆ ತಮ್ಮ ದಿನನಿತ್ಯದ ಬದುಕನ್ನ ಸ್ವಲ್ಪ ಸುಲಭ ಮಾಡುವಂತಹ ಬೇಸಿಕ್ ಸೌಕರ್ಯಗಳು ಬೇಕು. ಕುಡಿಯೋಕೆ ನೀರು, ಓಡಾಡೋಕೆ ಒಳ್ಳೆ ರಸ್ತೆ, ಮತ್ತೆ ತಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಕೊಡೋಕೆ ಒಂದು ಸಣ್ಣ ಕೆಲಸ, ಅಷ್ಟೇ. ಇನ್ನು ಕನಕಪುರ ಬೆಂಗಳೂರು ಹೈವೇ, ಅಬ್ಬಾ, ಇದು ಬರೀ ಒಂದು ತಡವಾದ ಪ್ರಾಜೆಕ್ಟ್ ಅಲ್ಲ, ಇದು 10 ವರ್ಷಗಳಿಂದ ಈಡೇರದ ಒಂದು ನಂಬಿಕೆ. ಇದು ಪ್ರತಿದಿನ ಜನರ ಸಮಯವನ್ನ, ವ್ಯಾಪಾರವನ್ನ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಭರವಸೆಯನ್ನೇ ತಿಂದುಹಾಕ್ತಿರೋ ಒಂದು ಜೀವಂತ ಉದಾಹರಣೆ. ಸರಿ, ಈಗ ನಮ್ಮ ವಿಶ್ಲೇಷಣೆಯ ಎರಡನೇ ಭಾಗಕ್ಕೆ ಬರೋಣ. ತೀರ್ಪಿನ ಹಿಂದಿನ ಸಂಖ್ಯೆಗಳನ್ನು ನೋಡೋಣ. ಮತದಾರರು ಆ ಸಂಖ್ಯೆಗಳ ಮೂಲಕ ನಮಗೆ ಏನ್ ಹೇಳ್ತಾ ಇದ್ದಾರೆ? ಯಾಕೆಂದ್ರೆ ನೆನಪಿಡಿ, ಸಂಖ್ಯೆಗಳು ಸುಳ್ಳು ಹೇಳಲ್ಲ, ಅವು ನೇರವಾಗಿ ಕಥೆಯನ್ನ ಹೇಳ್ತವೆ. 2018ರಿಂದ 2023 ಈ 5 ವರ್ಷದಲ್ಲಿ ಏನಾಯ್ತು? ಜೆಡಿಎಸ್ ಗೆಲುವಿನಿಂದ ಸೀದಾ ಕಾಂಗ್ರೆಸ್ ಗೆಲುವಿಗೆ ಅಧಿಕಾರ ಶಿಫ್ಟ್ ಆಯಿತು. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಗೆಲುವಿನ ಅಂತರ ಇಳಿದಿದೆ, ಆದರೆ ಪಕ್ಷವೇ ಬದಲಾಗಿದೆ. ಅಂದ್ರೆ ಇದು ಸುಮ್ಮನೆ ಕ್ಯಾಂಡಿಡೇಟ್ ಬದಲಾವಣೆ ಅಲ್ಲ, ಇದು ಜನರ ಆದ್ಯತೆಗಳಲ್ಲೇ ಆದ ದೊಡ್ಡ ಬದಲಾವಣೆಯ ಸೂಚನೆ. ಮತದಾರರು ಬಹಳ ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಟೇಬಲ್ ನೋಡಿ, ಇದು ಇಡೀ ಕಥೆಯನ್ನೇ ಹೇಳುತ್ತೆ. ಜೆಡಿಎಸ್ನ ವೋಟ್ ಶೇರ್ ನೋಡಿ, ಆಲ್ಮೋಸ್ಟ್ 12% ಡ್ರಾಪ್ ಆಗಿದೆ. ಹಾಗಾದ್ರೆ ಈ ವೋಟುಗಳೆಲ್ಲಿಗೆ ಹೋದವು? ಬಹುಪಾಲು ಕಾಂಗ್ರೆಸ್ ಕಡೆಗೆ ಹೋಗಿವೆ. ಅವರ ವೋಟ್ ಶೇರ್ 7%ಗಿಂತ ಹೆಚ್ಚು ಜಂಪ್ ಆಗಿದೆ. ಇದು ಸಣ್ಣ ಬದಲಾವಣೆ ಅಲ್ಲ, ಇದೊಂದು ರಾಜಕೀಯ ಸುನಾಮಿ. ಮತದಾರರ ಅಸಮಾಧಾನ ಎಷ್ಟು ತೀವ್ರವಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದ್ರೆ ಈ ಅಸಮಾಧಾನಕ್ಕೆ ಮೂಲ ಕಾರಣಗಳೇನು? ನಮ್ಮ ಅನಾಲಿಸಿಸ್ ಪ್ರಕಾರ 3 ಮುಖ್ಯ ಕಾರಣಗಳಿವೆ. 1, ಕಣ್ಣಿಗೆ ಕಾಣುವಂತಹ ಅಭಿವೃದ್ಧಿ ಆಗಿಲ್ಲ ಅನ್ನೋದು. 2ನೇದು, ಕಲ್ಯಾಣ ಯೋಜನೆಗಳು ಬರ್ತಿದೆ ಸರಿ, ಆದರೆ ಅದರಿಂದ ನಮ್ಮ ಬದುಕು ಪರ್ಮನೆಂಟ್ ಆಗೇನೋ ಬದಲಾಗ್ತಿಲ್ಲ ಅನ್ನೋ ಒಂದು ಬೇಸರ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಯುವಕರಿಗೆ ಕೆಲಸ ಇಲ್ಲ, ಭವಿಷ್ಯದ ಬಗ್ಗೆ ಚಿಂತೆ. ಈ 3 ಸೇರಿ ಜನರ ತೀರ್ಮಾನವನ್ನ ಫಿಕ್ಸ್ ಮಾಡಿವೆ. ನೋಡಿ, ಮತದಾರರ ಈ ಬೇಸರ, ಹತಾಶೆ, ಇದನ್ನ ನಾವು ಬರೀ ಅಂಕಿಅಂಶಗಳಲ್ಲಿ ನೋಡಬಾರ್ದು. ಇದು ಅವರ ಘನತೆಯ ಪ್ರಶ್ನೆ. ನೆನ್ಪಿಡಿ, ನಮ್ಮ ಸಂವಿಧಾನದ ಅಡಿಪಾಯವೇ ವ್ಯಕ್ತಿಯ ಘನತೆ. ಆ ಘನತೆಯನ್ನ ಕಾಪಾಡೋದು ಹೇಗೆ? ಜವಾಬ್ದಾರಿಯುತ, ಸತ್ಯಾಸತ್ಯತೆಯಿಂದ ಕೂಡಿನ ಮಾತುಗಳಿಂದ, ಮತ್ತೆ ಅಷ್ಟೇ ಜವಾಬ್ದಾರಿಯುತ ಆಡಳಿತದಿಂದ. ಈ ಇಡೀ ವಿಶ್ಲೇಷಣೆ ಆ ಜವಾಬ್ದಾರಿಯ ಬಗ್ಗೆನೇ ಮಾತಾಡತ್ತೆ. ಈಗ ನಮ್ಮ ವಿಶ್ಲೇಷಣೆಯ 3ನೇ ಭಾಗ. ಇದಕ್ಕೆ ನಾವು ಹೊರಗಿನವರ ಕೊರತೆ ಅಂತ ಹೇಳ್ತೀವಿ. ಅಂದ್ರೆ
ಒಂದು ಕಡೆ ಡೆವಲಪ್ಮೆಂಟ್ ಗ್ಯಾಪ್ ಇತ್ತು, ಇನ್ನೊಂದು ಕಡೆ ಕನೆಕ್ಷನ್ ಗ್ಯಾಪ್. ಬಿಜೆಪಿಯ ಸಂದೇಶ ಒಳ್ಳೆಯದೇ ಇರಬಹುದು, ಆದರೆ ಅದು ರಾಮನಗರದ ಜನರಿಗೆ ಯಾಕೆ ತಲುಪಲಿಲ್ಲ? ಯಾಕಂದ್ರೆ ಸಂದೇಶ ತಲುಪ್ಸೋಕ್ ಬಂದೋರು ಜನರಿಗೆ ನಮ್ಮೋರು ಅಂತ ಅನ್ಸಲೇ ಇಲ್ಲ. ನಾವು ಇದನ್ನ ಲೋಕಲ್ ಇನ್ಸೈಡರ್ ಕೋಶೆಂಟ್ ಅಂತ ಕರಿತೀವಿ. ಇದರ ಅರ್ಥ ಎಷ್ಟೇ, ಒಬ್ಬ ಕ್ಯಾಂಡಿಡೇಟ್ ಜನರಿಗೆ ಎಷ್ಟರ ಮಟ್ಟಿಗೆ ನಮ್ಮವರು ಅಂತ ಅನಿಸ್ತಾರೆ. ಅವರ ಭಾಷೆ ಮಾತಾಡ್ತಾರ, ಅವ್ರ ಕಷ್ಟ ಸುಖ ಅರ್ಥ ಮಾಡ್ಕೊಳ್ತಾರ, ಅವ್ರ ಸಂಸ್ಕೃತಿ ಗೊತ್ತಾ? ಹಳ್ಳಿ ಕಡೆ. ಇದು ಎಲೆಕ್ಷನ್ ಗೆಲ್ಲೋಕ್ಕೂ ಸೋಲೋಕ್ಕೂ ಇರೋ ದೊಡ್ಡ ವ್ಯತ್ಯಾಸ. ನಮ್ಮ ಡೇಟಾ ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ, ಬಿಜೆಪಿ ಅಭ್ಯರ್ಥಿಯನ್ನ ಜನ ಹೊರಗಿನವರು ಅಂತಲೇ ನೋಡಿದ್ರು. ಹೀಗಾದಾಗ ಮತದಾರರು ಅವರ ಜೊತೆ ಕನೆಕ್ಟ್ ಆಗೋಕೆ ಸಾಧ್ಯನೇ ಆಗ್ಲಿಲ್ಲ. ನೋಡಿ, ಇದು ಆ ಅಭ್ಯರ್ಥಿಯ ವೈಯಕ್ತಿಕ ಸೋಲಲ್ಲ, ಬದಲಿಗೆ ಸ್ಥಳೀಯ ನಾಯಕತ್ವವನ್ನ ಸರಿಯಾಗಿ ಬೆಳೆಸಿದ ಒಂದು ಸಿಸ್ಟಮಿಕ್ ಪ್ರಾಬ್ಲಮ್. ಈ ವ್ಯತ್ಯಾಸವನ್ನ ನೋಡಕ್ಕೆ ಬೊಮ್ಮನಹಳ್ಳಿಯ ಉದಾಹರಣೆಯನ್ನ ನೋಡೋಣ. ರಾಮನಗರದಲ್ಲೇನಾಯ್ತು? ನ್ಯಾಷನಲ್ ಮೆಸೇಜ್, ಹೊರಗಿನ ಕ್ಯಾಂಡಿಡೇಟ್. ಬೊಮ್ಮನಹಳ್ಳಿಯಲ್ಲೇನಾಯ್ತು? ಹೈಪರ್ ಲೋಕಲ್ ಸಮಸ್ಯೆಗಳ ಮೇಲೆ ಫೋಕಸ್, ಸಮುದಾಯದ ಜೊತೆ ಆಳವಾದ ಸಂಪರ್ಕ. ಇದರಿಂದ ಕಲಿಬೇಕಾದ ಪಾಠ ಏನು? ರಾಜಕೀಯದಲ್ಲಿ ನೀವು ಏನ್ ಹೇಳ್ತೀರಿ ಅನ್ನೋದು ಮುಖ್ಯ, ಆದರೆ ಅದಕ್ಕಿಂತ ಮುಖ್ಯ ನೀವು ಯಾರು ಮತ್ತು ನೀವು ಜನರ ಜೊತೆ ಹೇಗೆ ಬೆರೆತಿದ್ದೀರಿ ಅನ್ನೋದು. ಸರಿ, ಇಲ್ಲಿವರೆಗೂ ನಾವು ಸಮಸ್ಯೆಯನ್ನ ಅನಲೈಸ್ ಮಾಡಿದ್ವಿ. ಈಗ ಪರಿಹಾರದ ಕಡೆಗೆ ನೋಡೋಣ. ನಮ್ಮ 4ನೇ ಭಾಗ, ನಂಬಿಕೆಯನ್ನ ಮತ್ತೆ ಗಳಿಸೋದು ಹೇಗೆ. ಇದೊಂದು ಬ್ಲೂ ಪ್ರಿಂಟ್. ಇದು ಬರೀ ರಾಮನಗರಕ್ಕೆ ಮಾತ್ರ ಅಲ್ಲ, ಜನರ ನಂಬಿಕೆಯನ್ನ ಗಳಿಸ್ಬೇಕು ಅನ್ಕೊಂಡಿರೋ ಯಾವುದೇ ನಾಯಕನಿಗೆ ಇದೊಂದು ಆಕ್ಷನ್ ಪ್ಲಾನ್. ಜನರ ನಂಬಿಕೆ ಗಳಿಸಬೇಕಾದ್ರೆ 3 ಸ್ಪಷ್ಟವಾದ, ಮೆಷರ್ ಮಾಡಬಹುದಾದ ಭರವಸೆಗಳು ಬೇಕು. 1. 10 ವರ್ಷದಿಂದ ನಿಂತಿರೋ ಆ ಕನಕಪುರ ಬೆಂಗಳೂರು ಹೈವೇಯನ್ನ ಮುಗಿಸೋದು. 2. ಪ್ರತಿ ಮನೆಗೂ ಪೈಪ್ ಮೂಲಕ ಕುಡಿಯೋ ನೀರು ತಲುಪಿಸೋದು. 3. ನಮ್ಮ ಯುವಕರಿಗೆ ಇಲ್ಲೇ ಕೆಲಸ ಸಿಗೋ ಹಾಗೆ ಒಂದು ಸ್ಕಿಲ್ ಸೆಂಟರ್ ಶುರು ಮಾಡೋದು. ಇವು ಸುಮ್ಮನೆ ಭರವಸೆಗಳಲ್ಲ, ಇವು ಜನರ ಸಮಸ್ಯೆಗಳಿಗೆ ನೇರವಾದ ಉತ್ತರಗಳು. ಬರೀ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾಡಿದ್ರೆ ಸಾಲ್ದು, ಜನರ ಮಾತು ಕೇಳೋಕೆ ಒಂದು ಸಿಸ್ಟಮ್ ಬೇಕು. ಯುವಕರಿಗೆ ಜಾಬ್ ಫೇರ್ಸ್, ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಜೊತೆ ಮೀಟಿಂಗ್, ಹಿಂದುಳಿದ ಸಮುದಾಯಗಳ ಜೊತೆ ನೇರವಾದ ಸಂವಾದ. ಹೀಗೆ ಪ್ರತಿಯೊಂದು ಗುಂಪಿನ ಜೊತೆ ಮಾತಾಡಬೇಕು. ಆಡಳಿತ ಅಂದ್ರೆ ಬರೀ ಆರ್ಡರ್ ಮಾಡೋದಲ್ಲ, ಜನರ ಮಾತು ಕೇಳಿಸ್ಕೊಳ್ಳೋದು ಕೂಡ. ಇನ್ನು ಜನರ ಜೊತೆ ಮಾತಾಡುವಾಗ ಒಂದು ವಿಷಯವನ್ನ ನಾವು ಮರಿಬಾರ್ದು, ಅದು ಗೌರವ. ಅಂದ್ರೆ ಜನರ ವೈಯಕ್ತಿಕ ಮಾಹಿತಿಯನ್ನ ಅವರ ಅನುಮತಿ ಪಡೆದು ಯಾವ ಕಾರಣಕ್ಕೆ ತಗೊಳ್ತಿದ್ದೀವಿ ಅಂತ ಹೇಳಿ ಅದಕ್ಕೆ ಮಾತ್ರ ಬಳಸ್ಬೇಕು. ಇದು ಬರೀ ಕಾನೂನು ಪಾಲನೆ ಅಲ್ಲ, ಇದು ಪ್ರತಿಯೊಬ್ಬ ನಾಗರಿಕನಿಗೆ ನಾವು ಕೊಡೋ ಗೌರವ. ಸರಿ, ನಾವೀಗ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಆಡಳಿತವನ್ನ ಬರೀ ರಾಜಕೀಯ ಅಂತ ನೋಡೋದನ್ನ ಬಿಟ್ಟು ಅದನ್ನ ಒಂದು ಇಂಜಿನಿಯರಿಂಗ್ ತರ ನೋಡೋಣ. ಹಾಗಾದ್ರೆ ರಾಮನಗರದ ಈ ಕೇಸ್ ಸ್ಟಡಿ ನಮಗೆ ಕಲಿಸೋ ಕೊನೆ ಪಾಠವಾದ್ರೂ ಏನು? ಪಾಠ ಇಷ್ಟೇ, ಯಾವುದೇ ಕ್ಷೇತ್ರ ಯಾವತ್ತಿಗೂ ಯಾರೊಬ್ಬರ ಕೋಟೆ ಅಲ್ಲ. ಇವತ್ತಿನ ಮತದಾರರು ತುಂಬಾನೇ ಪ್ರಬುದ್ಧರು. ಅವರು ಕೆಲಸ ಮಾಡಿದರೆ ಖಂಡಿತ ಬಹುಮಾನ ಕೊಡ್ತಾರೆ, ನಿರ್ಲಕ್ಷ್ಯ ಮಾಡಿದರೆ ಖಂಡಿತ ಶಿಕ್ಷೆ ಕೊಡ್ತಾರೆ. ಇದುವೇ ಪ್ರಜಾಪ್ರಭುತ್ವದ ಅಸಲಿ ಶಕ್ತಿ. ಹಾಗಾದ್ರೆ ರಾಜಕೀಯದ ಭವಿಷ್ಯ ಎಲ್ಲಿದೆ? ಅದು ದೊಡ್ಡ ದೊಡ್ಡ ಭಾಷಣಗಳಲ್ಲೋ ಸಮಾವೇಶಗಳಲ್ಲೋ ಇಲ್ಲ. ಅದರ ಭವಿಷ್ಯ ಇರೋದು ಉತ್ತಮ ಆಡಳಿತವನ್ನ ಒಂದು ಇಂಜಿನಿಯರಿಂಗ್ ತರಹ ಡಿಸೈನ್ ಮಾಡೋದ್ರಲ್ಲಿದೆ. ಜನರ ಸಮಸ್ಯೆಗಳಿಗೆ ಸಹಾನುಭೂತಿಯಿಂದ ಸ್ಪಂದಿಸಿ ಪರಿಹಾರವನ್ನ ಅವರ ಮನೆ ಬಾಗಿಲಿಗೆ ತಲುಪಿಸೋದ್ರಲ್ಲಿದೆ. ಆಗ ರಾಜಕೀಯ ಅನ್ನೋದು ಅಧಿಕಾರ ಅಲ್ಲ, ಸೇವೆಯಾಗುತ್ತೆ. ನೀವು ಕೂಡ ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ blueprintstrategies.ai ಅನ್ನು mg@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602 ಗೆ ಕರೆ ಮಾಡಿ. ಪರ್ಪಸ್ ಬಿಯಾಂಡ್ ಪಾಲಿಟಿಕ್ಸ್.